Hi, hello. Welcome back to again your YouTube classes. So today in this class, we learn about the continuation part of the spoken series classes. ನಿಮಗೆ ನಾನು ಸ್ಪೋಕನ್ ಸಿರೀಸ್ ಕ್ಲಾಸಸ್ ಅನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆಲ್ರೆಡಿ 2 ವಿಡಿಯೋಗಳು ಕೊಟ್ಟಿನಿ ನಿಮಗೆ. ಸೊ ಗೊತ್ತಿಲ್ಲಪ್ಪ ಅಂದ್ರ ನೀವು ಇಲ್ಲಿ ಮೇಲ್ಗಡೆ ಐಕಾನ್ ಹಾಕ್ತೀನಿ, ಅದು ಕ್ಲಿಕ್ ಮಾಡಿ ನಿಮ್ಗೆ ಅದನ್ನ ಅದು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಆ ವಿಡಿಯೋಕ್ಕೆ. ಓಕೆನಾ? ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಆಮ್ ಈಸ್ ಆರ್ ವಾಸ್ ಅವರ್, ಹೌದಾ, ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಹೇಗೆ ಬಳಸಬೇಕು. ಅಲ್ಲಿ ಇನ್ನೊಂದು ವಿಡಿಯೋ ಇದೆ, ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಕೂಡ ಏನಪ್ಪಾ ಅಂದ್ರೆ ನಾವು ಬಿ ಫಾರ್ಮ್ ಆಕ್ಷನ್ ವರ್ಬ್ ಆಗಿ ಯೂಸ್ ಮಾಡ್ತಾ ಬರ್ತೇವೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಬರ್ತೀನಿ ಹೇಗಂತೇಳಿ. ನೀವೇನಪ್ಪ ಅಂದ್ರ ಒಂದು ವಿಡಿಯೋ ಮಾಡಿದ್ದೀನಿ ನಾನು ನನ್ನ ಯೂಟ್ಯೂಬ್ ಅಲ್ಲಿ, ಸುಲಿದ ಬಾಳೆಹಣ್ಣಿನಂತೆ 30 ನಿಮಿಷದಲ್ಲಿ ಟೆನ್ಸ್ ಕಲಿಯಿರಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದು ನೇರ್ಲಿ ಒಂದು 30,000 ಜನ ವ್ಯೂಸ್ ಆಗಿದೆ. ಓಕೆನಾ? ಅದನ್ನ ನೋಡಿದಾಗ ಕಮೆಂಟ್ಸ್ ಹಾಕಿದ್ರಿ, ಸರ್ ನಮಗ ಈ ಎಲ್ಲಾ ಟೆನ್ಸ್ಗಳು ನೀವೇನ್ ಹೇಳಿಕೊಟ್ಟಿರಲ್ಲ ಆ ವಿಡಿಯೋದಲ್ಲಿ 12 ಟೆನ್ಸ್ಗಳು, ಆ ಟೆನ್ಸ್ಗಳ ಕನ್ನಡ ಮೀನಿಂಗ್ ಅನ್ನ ಹೇಳಿಕೊಡಿ ಸರ್ ಅಂತ ನೀವು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಯಾಕಂದ್ರೆ ನೀವು ಕೇಳೋದು ಸರಿಯಾಗಿದೆ. ನಮ್ಗ ಈ ಟೆನ್ಸ್ಗಳ ಕನ್ನಡ ಮೀನಿಂಗ್ ಗೊತ್ತಾಯ್ತು. ಈಗ ಇಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ ನೋಡಿ ಎಲ್ಲ ಏನಪ್ಪಾ ಅಂದ್ರ ಈ ಹೆಲ್ಪಿಂಗ್ ವರ್ಬ್ಸ್ಗಳು ಹೇಗ ಎಲ್ಲಿ ಬಳಸಬೇಕು ಅನ್ನೋದನ್ನ ನೀವೆಲ್ಲವೂ ಕೂಡ ಆಲ್ರೆಡಿ ಕಲ್ತೀರಿ. ಹೌದಾ? ಇವೆಲ್ಲವನ್ನ ಕಲ್ತೀರಿ, ನಿಮ್ಗೆ ಕಲಿಸ್ಕೊಟ್ಟು ನಾ ವಿಡಿಯೋದಲ್ಲಿ ನಿಮ್ಗೆ ಹೇಳಿಕೊಟ್ಟಿನಿ ನಾನು. ಯಾರು ನೋಡಿಲ್ಲ ಆ ವಿಡಿಯೋ ಫಸ್ಟ್ ನೋಡ್ರಿ, ಅದು ನೋಡಿ ಬಂದು ಈ ವಿಡಿಯೋ ನೋಡಿ ನಿಮ್ಗ ಗೊತ್ತಾಗುತ್ತೆ. ಓಕೆನಾ? ಇದೆ ನನ್ನ ಯೂಟ್ಯೂಬ್ ಅಲ್ಲಿ ಇದೆ ಅದು. ಹಾಗಾದ್ರೆ ಇವೆಲ್ಲ ಸರ್ ಹೆಲ್ಪಿಂಗ್ ವರ್ಬ್ ಗೊತ್ತಾಗೈತಿ. ಮತ್ತೆ ಮೇನ್ ವರ್ಬ್ ಕೂಡ ನೋಡ್ರಿ, ಏನಪ್ಪಾ ಅಂದ್ರೆ ಇಲ್ಲಿ ಸ್ಪೀಕಿಂಗ್ ಇದೆ, ಇಲ್ಲಿ ಸ್ಪೀಕ್ ಇದೆ, ಇಲ್ಲಿ ಸ್ಪೋಕನ್ ಇದೆ, ಅಗೇನ್ ಸ್ಪೀಕಿಂಗ್ ಇದೆ. ಹೌದಾ? ಇಲ್ಲಿ ಸ್ಪೋಕ್ ಇದೆ, ಇಲ್ಲಿ ಸ್ಪೋಕ್ ಇದೆ, ಇಲ್ಲಿ ಸ್ಪೋಕನ್ ಇದೆ, 2 ಕಡೆ ಸ್ಪೀಕಿಂಗ್ ಇದೆ. ಇದೆಲ್ಲ ಹೇಳ್ಕೊಟ್ಟೆ ನಿಮಗೆ. ಟೆನ್ಸ್ ಗೊತ್ತಿದ್ರು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು, ಏನು ಅಭ್ಯಂತರ ಇಲ್ಲ. ಯಾರಿಗೆ ಟೆನ್ಸ್ ಗೊತ್ತಿಲ್ಲ, ಈ ಮೇನ್ ವರ್ಬ್ ಹೆಂಗ್ ಚೇಂಜ್ ಆಯ್ತು, ಹೆಲ್ಪಿಂಗ್ ವರ್ಬ್ ಹೇಗೆ ಚೇಂಜ್ ಆಯ್ತು ಎಲ್ಲವನ್ನ ಹೇಳಿಕೊಟ್ಟಿನಿ. ಅಷ್ಟೆಲ್ಲ ಗೊತ್ತಿರ್ತದೆ ನಮಗ. ಒಂದ್ ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ಹೇಗೆ ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯ ಟೆನ್ಸ್ಗೆ ಕನ್ವರ್ಟ್ ಮಾಡ್ಬೇಕು ಅಂತ ನಮಗ್ ಗೊತ್ತಿರುತ್ತೆ. ಬಟ್ ಏನ್ ಗೊತ್ತಿರಲ್ಲಪ್ಪ ಅಂತಂದ್ರೆ ಇವುಗಳ ಕನ್ನಡ ಮೀನಿಂಗ್ ಏನು, ನಾವ್ ಯಾವಾಗ ಹೇಳ್ಬೇಕು. ಸರ್ ಈಗ ಐ ಸ್ಪೀಕ್ ಇಂಗ್ಲಿಷ್ ಅಂತ ಇದೆ, ಏನದ್ರ ಅರ್ಥ, ನಾನು ಯಾವಾಗ ಹೇಳ್ಬೇಕು ಅದನ್ನ? ಹೌದಲ್ಲ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ನಿಮ್ಗೆ ಅದನ್ನು ಕೂಡ ನಾನು ಪ್ರತಿಯೊಂದು ಟೆನ್ಸ್ ಗಳ ಕನ್ನಡ ಮೀನಿಂಗ್ ನ ಹೇಳಿಕೊಡ್ತೀನಿ ವಿತ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಅಂತ ಮಾತನ್ನ ಕೂಡ ಕೊಟ್ಟಿನಿ ನಾನು. ಓಕೆನಾ? ಮುಂದಿನ ದಿನಮಾನಗಳನ್ನ ಎಲ್ಲಾ ಕ್ಲಾಸ್ಗಳನ್ನ ಮಾಡ್ತೀನಿ. ನೀವು ಸ್ವಲ್ಪ ಪೇಷನ್ಸ್ ಇಂದ ತಾಳ್ಬೇಕು, ನನ್ನ ಮೇಲೆ ವಿಶ್ವಾಸ ಇಲ್ಲ ಅಷ್ಟೇ. ಓಕೆನಾ? ಎಲ್ಲಾ ಕ್ಲಾಸಸ್ ಕೊಡಕ್ ರೆಡಿ ಇದ್ದೀನಿ, ಬಟ್ ನೀವು ಬೆಳಸಕ್ ರೆಡಿ ಇರ್ಬೇಕಷ್ಟೇ. ಯಾಕಂದ್ರೆ ಇವತ್ತು ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಇದ್ರೆ ಇವೆಲ್ಲವ ನಾನು ಟೈಪ್ ಮಾಡಿ PPT ಪ್ರೆಸೆಂಟೇಶನ್ ಅಂತಾರಲ್ಲ ಹಾಗೆ ಕೊಡ್ಬೇಕಂತ ಆಸಕ್ತಿ ಇತ್ತು ನನಗೆ, ಇರುತ್ತೆ. ಮುಂದಿನ ದಿನಮಾನಗಳಲ್ಲಿ ನಾನು ಲ್ಯಾಪ್ಟಾಪ್ ತಗೋತೀನಿ, ಅಷ್ಟ ಭರವಸೆ ಐತಿ ನನಗೆ. ತಗೊಂಡೇನಪ್ಪ ಅಂದ್ರೆ PPT ಪ್ರೆಸೆಂಟೇಶನ್ ಕ್ಲಾಸಸ್ ಅನ್ನು ಕೂಡ ಕೊಡೋಣ. ಹೌದಾ? ಎಲ್ಲವನ್ನೂ ಮಾಡೋಣ. ಒಟ್ಟ ಕಂಟಿನಲ್ಲಿ ನಾವು ಕಲಿಬೇಕಾಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕಲಿಬೇಕಾಗಿದೆ. ಹೌದಾ? ಹಾಗಾದ್ರೆ ಹೆಂಗ್ ಕಲಿಯೋಣ ಸರ್ ನೋಡ್ತಾ ಬರೋಣ. ಹಾಗಾದ್ರೆ ನೋಡ್ಲಿ, ಐ ಸ್ಪೀಕ್ ಇಂಗ್ಲಿಷ್, ಐ ಸ್ಪೀಕ್ ಇಂಗ್ಲಿಷ್ ಏನಾಗುತ್ತೆ, ನಾನು ಇಂಗ್ಲಿಷ್ ಮಾತನಾಡುತ್ತೇನೆ. ನೆಕ್ಸ್ಟ್, ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೇನೆ. ಐ ಹ್ಯಾವ್ ಸ್ಪೋಕನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಿದೆ. ಹೌದಾ? ಐ ಹ್ಯಾವ್ ಬಿನ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಾ ಇದ್ದೇನೆ. ಸರ್ ಕನ್ನಡ ಮೀನಿಂಗ್ ಅಂದ್ರೆ ಏನು ನಮಗಷ್ಟು ಗೊತ್ತಾಗ್ಲಿಲ್ಲ, ಬಹಳ ಸಿಂಪಲ್ ಐತಿ. ಈಗ ನಮ್ಮಲ್ಲಿರುವಂತ ಎಬಿಲಿಟಿಯನ್ನ, ಸಾಮರ್ಥ್ಯವನ್ನ, ಡೈಲಿ ರೂಟೀನ್ ಆಕ್ಷನ್ಗಳನ್ನ, ನಾವೇನ್ ಡೈಲಿ ಕೆಲಸ ಮಾಡ್ತೇವಲ್ಲ ಅವೆಲ್ಲವನ್ನ, ಯೂನಿವರ್ಸಲ್ ಟ್ರೂತ್ ಆಗ್ಲಿ, ಹ್ಯಾಬಿಟ್ಸ್ ಆಗ್ಲಿ, ಇವೆಲ್ಲವನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಬರ್ತೇವೆ. ಏನ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಬರ್ತೇವೆ. ಇವತ್ತು ಜಸ್ಟ್ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ, ಆಮೇಲೆ ಪ್ರತಿಯೊಂದು ವಿಡಿಯೋಗಳನ್ನ ಸಪರೇಟ್ ಮಾಡ್ತಾ ಬರ್ತೀನಿ. ಈ ಎಲ್ಲಾ ಟೆನ್ಸ್ ಗಳ ಲಾಟ್ ಆಫ್ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಕನ್ನಡ ಮೀನಿಂಗ್ ಕೊಡ್ತಾ ಹೇಳ್ತಾ ಬರ್ತೀನಿ. ಓಕೆನಾ? ಜಸ್ಟ್ ಇಲ್ಲಿ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ಹೇಳಕತ್ತೀನಿ. ಈಗ ನಾವು ದಿನಾಲು ಶಾಲೆಗೆ ಹೋಗ್ತೀವಿ, ಹೇಗೆ ಹೇಳ್ಬೇಕು ಸರ್? ಐ ಗೋ ಟು ಸ್ಕೂಲ್ ಎವ್ರಿ ಡೇ ಆರ್ ಡೈಲಿ. ನಾವು ದಿನಾಲು ಟೆಂಪಲ್ಗೆ ಹೋಗ್ತೇವೆ ಅಂತ ಅನ್ಕೊಳ್ಳೋಣ, ಐ ಗೋ ಟು ಟೆಂಪಲ್ ಡೈಲಿ. ನೋಡ್ರಿ, ಇವೇನ್ರಿ ನಾವು ಡೈಲಿ ಮಾಡುವಂತ ಕೆಲಸಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ಕೊಂಡು ನಾವು ಹೇಳ್ಬೇಕಾಗತ್ತ. ನಾವು ದಿನ ಮಾಡುವಂತ ನಮ್ಮ ಹ್ಯಾಬಿಟ್ಗಳನ್ನ, ರೂಟೀನ್ ಆಕ್ಷನ್ಸ್ ಗಳನ್ನ, ಹೌದಾ, ಆಕ್ಟಿವಿಟಿಗಳನ್ನ ಅದರಲ್ಲಿ ಹೇಳ್ಬೇಕು. ಈಗ ನಾನು ಹೇಳ್ತಾ ಕೂತ್ಕೊಂಡ್ರೆ ಡೀಟೇಲ್ಸ್ ಉಳಿಕಿದ್ರೆ ನಾವು ಟೆನ್ಸ್ ಟೋಟಲಿ ಒಂದೇ ಇದರಲ್ಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ, ಲೆಂದಿ ಆಗತ್ತೆ. ಜಸ್ಟ್ ಇಷ್ಟು ತಿಳ್ಕೊರಿ, ನಾವು ಮಾಡುವಂತ ಡೈಲಿ ಆಕ್ಟಿವಿಟೀಸ್ ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಬರ್ತೇವೆ. ಈಗ ನೋಡ್ರಿ, ನನಗೆ ಸಾಮರ್ಥ್ಯ ಇದೆ, ಹೌದಾ,
ನಾನು ಇಂಗ್ಲಿಷ್ ಮಾತನಾಡುತ್ತೇನೆ. ಎಸ್, ನನಗೆ ಆ ಎಬಿಲಿಟಿ ಇದೆ ಸರ್, ನನ್ನ ಹತ್ರ ನಾನು ಇಂಗ್ಲಿಷ್ ಮಾತನಾಡುತ್ತೇನೆ. ಹೌದಲ್ಲ? ಅವಾಗ ಏನಪ್ಪ ಅಂದ್ರೆ ಐ ಸ್ಪೀಕ್ ಇಂಗ್ಲಿಷ್ ಅಂತ ನಾವು ಹೇಳ್ತಾ ಬಂದೆ. ಈಗ ಪ್ರೆಸೆಂಟ್ ನೀನು ಇಂಗ್ಲಿಷ್ ಮಾತನಾಡಕತ್ತಿ. ಈಗ ನಾನು ಪ್ರೆಸೆಂಟ್ ನೋಡಿ ಟೀಚ್ ಮಾಡಕತ್ತಿ. ಐ ಆಮ್ ಟೀಚಿಂಗ್ ನೌ ಅಂತ ಹೇಳ್ಬೇಕು. ಹೌದಲ್ಲ? ಹಾಗೆ ನೀವು ಈಗ ಪ್ರೆಸೆಂಟ್ ಈ ಸದ್ಯಕ್ಕೆ ನೀವು ಅಟ್ ದ ಸ್ಪಾಟ್ ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳಕ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕ್ರಿ. ಏನ್ರಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು. ನೋಡಿ, ಈಗ ಹೇಳಿದ್ರು ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್ ನೌ ಅಂತ ಹೇಳ್ಬೋದು. ನಾವು ಟೈಮ್ ಹಾಕೋಬಹುದು. ನಾನು ನಿಮಗೆ ಜಾಸ್ತಿ ಅದು ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ, ಜಸ್ಟ್ ಮೀನಿಂಗ್ ಹೇಳ್ತಾ ಇದ್ದೀನಿ. ಓಕೆನಾ? ಮುಂದಿನ ಹೇಗೆ ಕೊಡ್ತೀನಿ. ಹಾಗಾದ್ರೆ ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೇನೆ. ಇವಾಗ ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೇನೆ ಅಂದ್ರೆ ಪ್ರೆಸೆಂಟ್ ನೀವು ಏನ್ ಮಾಡ್ತಾ ಇದ್ರಿ ಅದನ್ನ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಐ ಹ್ಯಾವ್ ಸ್ಪೋಕನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಿದೆ. ಈಗ ರೀಸೆಂಟ್ ಆಗಿ ಕೆಲಸ ಮುಗಿದಿರ್ತೈತಿ. ಈಗ ನಿಮಗೆ ಅನಿಸ್ಬೋದು, ಸರ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್, ಆಮೇಲೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಈ ಎಲ್ಲಾ ಪರ್ಫೆಕ್ಟ್ ಟೆನ್ಸ್ಗಳು ಮುಗ್ದಿರುವಂತಹ ಕೆಲಸಗಳನ್ನೇ ಹೇಳ್ತಾವ. ಮತ್ತೆ ಯಾವಾಗ ಹೇಳ್ಬೇಕು ಸರ್? ವ್ಯತ್ಯಾಸ ಏನು? ಬಹಳ ಸಿಂಪಲ್ ಆಯ್ತು ನೋಡ್ರಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈ ಕೆಲಸ ಇದನ್ನು ಮುಗ್ದಿದೆ ನೋಡ್ರಿ. ನಾನು ಇಂಗ್ಲಿಷ್ ಮಾತನಾಡಿದೆ, ಇದಕ್ಕೆ ಬರ್ತೀನಿ ನಾನು. ಐ ಸ್ಪೋಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಿದ್ದೆ. ಹೌದಾ? ನಾನು ಇಂಗ್ಲಿಷ್ ಮಾತನಾಡಿದೆ. ಸರ್ ಎರಡು ಸೇಮ್ ಅದಾವಲ್ಲ, ಯಾವಾಗ ಹೇಳಬೇಕು ಸರ್? ಇದು ನೋಡೋಣ. ಐ ಹ್ಯಾಡ್ ಸ್ಪೋಕನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಿದ್ದೆ. ಸರ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೋಡ್ರಿ. ಐ ವಿಲ್ ಹ್ಯಾವ್ ಸ್ಪೋಕನ್ ಇಂಗ್ಲಿಷ್, ನೋಡ್ರಿ ನಾನು ಮಾತನಾಡಿರುವೆ. ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಇವು ಎರಡಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ಸರ್ ಯಾವಾಗ ಹೇಳ್ಬೇಕು? ವೆರಿ ಸಿಂಪಲ್ ಆಯ್ತು ನೋಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಒಂದು ಕೆಲಸ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರ್ತೈತಿ, ಅದರ ಎಫೆಕ್ಟ್ ಇನ್ನು ಫ್ಯೂಚರ್ ಅಲ್ಲಿ ಇರುತ್ತೆ. ಈಗ ನಿಮಗೆ ಶಿಕ್ಷಕರು ಒಂದು ವರ್ಕ್ ಕೊಟ್ಟಿರ್ತಾರೆ, ಹೋಮ್ ವರ್ಕ್ ಅಂತ ಅನ್ಕೊಳ್ಳೋಣ, ಅಥವಾ ಕ್ಲಾಸ್ ವರ್ಕ್ ಅಂತ ಅನ್ಕೊಳ್ಳೋಣ. ನೀವು ಕ್ಲಾಸ್ ವರ್ಕ್ ಕೊಟ್ಟಿರ್ತಾರೆ, ಕಂಪ್ಲೀಟ್ ಮಾಡಿರ್ತೀರಿ. ಅದನ್ನ ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕಾಗೈತಿ. ನೋಡ್ರಿ ಪ್ರೆಸೆಂಟ್ ಅದು ಟಚ್ ಐತಿ. ನೋಡ್ರಿ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಸರ್, ನಾನು ನನ್ನ ಕೆಲಸವನ್ನ ಮುಗಿಸಿನಿ ಸರ್ ನೋಡಿ ಸರ್. ಏನ್ ಮಾಡ್ತಿರುವಾಗ ನಿಮ್ ಶಿಕ್ಷಕರಿಗೆ ತೋರಿಸ್ರಿ, ಸರ್ ಸಿ ಹಿಯರ್ ಸರ್, ನಾನು ಕೆಲಸ ಏನ್ ಮಾಡೀನಿ ಮುಗಿಸಿನಿ ಸರ್. ಅಂದ್ರೆ ಅದರ ಎಫೆಕ್ಟ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಪ್ರೆಸೆಂಟ್ ಎಫೆಕ್ಟ್ ಇದ್ರೆ ಏನ್ ಹೇಳ್ಬೇಕ್ರಿ? ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ಬೇಕು. ನಾನು ಇಂಗ್ಲಿಷ್ ಮಾತನಾಡಿದೆ, ಇನ್ನು ಮುಂದೆ ನಾನು ಮಾತಾಡ್ತೀನಿ. ಈಗ ಜಸ್ಟ್ ಮಾತಾಡಿನಿ, ನಮ್ಮ ಮುಂದೆ ಮಾತಾಡ್ಬೋದು. ಹೌದಲ್ಲ? ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರುವಂತ ಆಕ್ಷನ್ಸ್ ಅನ್ನು ಹೇಳ್ತಾ ಬರ್ತೇವೆ. ಓಕೆ, ನೆಕ್ಸ್ಟ್ ಹೋಗೋಣ. ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಾ ಇದ್ದೇನೆ. ಅಂದ್ರೆ ಒಂದು ಕೆಲಸ ಪ್ರೆಸೆಂಟ್ ಅಲ್ಲಿ ಯಾವುದೊಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿರ್ತೈತಿ. ಆ ಕೆಲಸ ಲಾಂಗ್ ಟೈಮ್ ಕಂಟಿನ್ಯೂ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಕಂಟಿನ್ಯೂಸ್ ಆಗಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ತೀವಿ. ಸರ ಇದೇನ್ರಿ? ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೇನೆ. ಈಗ ಪ್ರೆಸೆಂಟ್ ನೀನು ಅಟ್ ದ ಸ್ಪಾಟ್ ಏನ್ ಮಾಡ್ತಾ ಇದೆ ಅವಾಗ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕು. ಇದನ್ನು ಕೆಲಸ ಸ್ಟಾರ್ಟ್ ಆಗೈತಿ, ರನ್ನಿಂಗ್ ಐತಿ, ಬಟ್ ಲಾಂಗ್ ಟೈಮ್ ಇಂದ ಆಗೈತಿ. ಈಗ ನೋಡ್ರಿ, ನೀವು ಬೆಳಿಗ್ಗೆಯಿಂದ ಇಂಗ್ಲಿಷ್ ಮಾತನಾಡುತ್ತಾ ಇದ್ದೀರಿ ಅಂತ ಅನ್ಕೊಂಡು, ಹಾಗೆ ನೋಡಿ ಐ ಹ್ಯಾವ್ ಬಿನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಮಾರ್ನಿಂಗ್. ಸಿನ್ಸ್ ಅಲ್ಲ, ಸಿನ್ಸ್ ಫ್ರಾಮ್ ಅಲ್ಲ. ನಿಮ್ಗೆ ಹೇಳಿದ್ದೆ ಸಿನ್ಸ್ ಮತ್ತು ಫ್ರಾಮ್ ಹೇಗೆ ಅಂತ ಹೇಳಿ. ಓಕೆನಾ? ಅದಕ್ಕೊಂದು ವಿಡಿಯೋ ಮಾಡಿರ್ಬೇಕಾದ್ರೆ ನೋಡ್ರಿ. ಇಲ್ಲಿ ನಾವು ಹೇಳ್ಬೋದು ಐ ಹ್ಯಾವ್ ಬಿನ್ ಸ್ಪೀಕಿಂಗ್ ಇಂಗ್ಲಿಷ್ ಸಿನ್ಸ್ ಮಾರ್ನಿಂಗ್, ನಾನು ಬೆಳಿಗ್ಗೆಯಿಂದ ಇಂಗ್ಲಿಷ್ ಮಾತನಾಡುತ್ತಾ ಇದ್ದೀನಿ. ನೋಡ್ರಿ, ಐ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ವರ್ಕ್ ಸಿನ್ಸ್ ಮಾರ್ನಿಂಗ್, ನಾನು ಈ ಕೆಲಸವನ್ನ ಬೆಳಿಗ್ಗೆಯಿಂದ ಮಾಡುತ್ತಾ ಇದ್ದೀನಿ. ಅಂದ್ರೆ ಒಂದು ಕೆಲಸ ಹಿಂದೆ ಯಾವ್ದೋ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿರ್ತೈತಿ, ಇನ್ನೂ ಕಂಟಿನ್ಯೂಸ್ ಇದ್ರೆ, ಹೌದಾ, ಪ್ರೊಸೆಸ್ ಅಲ್ಲಿ ಇದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕು. ಈಗ ನೀವು ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಿ ಅದನ್ನ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕು. ಒಂದು ಕೆಲಸ ಲಾಂಗ್ ಟೈಮ್ ಇಂದ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಆಗಿ ಮುಂದೆ ನಡೀತಾ ಇದ್ರೆ ಹಾಗೆ ಅದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತಾ ಬರ್ತೇವೆ.
ಹಾಗಾದ್ರೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಈಗ ನೆಕ್ಸ್ಟ್ ಹೋಗೋಣ ಸಿಂಪಲ್ ಪಾಸ್ಟ್ ಟೆನ್ಸ್. ನೋಡ್ರಿ, ಐ ಸ್ಪೋಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಿದೆ. ಹೌದಾ, ನಾನು ಇಂಗ್ಲಿಷ್ ಮಾತನಾಡಿದ್ದೆ. ಹೌದಾ, ಮಾತನಾಡಿದೆ ಅಂತ ಆಗುತ್ತೆ. ನಾನು ಇಂಗ್ಲಿಷ್ ಮಾತನಾಡಿದೆ, ನಿನ್ನೆ ಮಾಡಿರ್ಬೋದು, ಇದಕ್ಕಿಂತ ಮುಂಚೆ ಈಗ ರೀಸೆಂಟ್ ಆಗಿ ಮಾಡಿರ್ಬೋದು, ಬಟ್ ಟಚ್ ಇಲ್ಲ. ಹೌದಾ, ನಾನು ಇಂಗ್ಲಿಷ್ ಮಾತನಾಡಿದೆ ಹೀಗಾಗುತ್ತೆ. ಅಂದ್ರೆ ಇದು ಇಲ್ಲ ಟೈಮ್ ಹೇಳ್ಬೋದು. ನೋಡಿ ಏನಂತೇವೆ, ಐ ಸ್ಪೋಕ್ ಇಂಗ್ಲಿಷ್ ಎಸ್ಟರ್ಡೇ, ಐ ಸ್ಪೋಕ್ ಇಂಗ್ಲಿಷ್ ಲಾಸ್ಟ್ ಮಂತ್. ಹೌದಾ, ಐ ಸ್ಪೋಕ್ ಇಂಗ್ಲಿಷ್ ಲಾಸ್ಟ್ ಇಯರ್, ನಾನು ಲಾಸ್ಟ್ ಇಯರ್ ಇಂಗ್ಲಿಷ್ ಮಾತನಾಡಿದ್ದೆ. ಹೌದಾ, ನಾನು ಮಾಡಿದ್ದೆ ಸರ್, ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ. ನೋಡ್ರಿ ಈಗ ಹೇಳ್ಬೋದು, ಐ ಆಟ್ ಬನಾನಾ, ನಾನು ಬಾಳೆಹಣ್ಣನ್ನು ತಿಂದಿದ್ದೆ. ಐ ಡಿಡ್ ದಿಸ್ ವರ್ಕ್, ನಾ ಈ ಕೆಲಸವನ್ನ ಮಾಡಿದ್ದೆ. ಅಂದ್ರೆ ಒಂದ್ ಟೈಮಲ್ಲಿ ಫಾಸ್ಟ್ ಮಾಡಿದ್ದೆ. ಹೌದಾ, ಹಿಂಗ್ ಮಾಡ್ತಿದ್ದೆ, ನಾನು ಇಂಗ್ಲಿಷ್ ಬರ್ತಿತ್ತು, ಈಗ ಬರಲ್ಲ. ಅಂದ್ರೆ ಒಂದ್ ಟೈಮಲ್ಲಿ ನಾನು ಏನ್ ಮಾಡಿದ್ದೆ ಅನ್ನೋದನ್ನ ಒಂದು ಟೈಮಲ್ಲಿ ಮಾಡಿದ್ದನ್ನ ಹೇಳ್ತಾ ಬರ್ತೀವಿ. ಅದು ನಿನ್ನೆ ಆಗಿರ್ಬೋದು, ರೀಸೆಂಟ್ ಆಗಿ ಕೂಡ ಆಗಿರ್ಬೋದು. ಬಟ್ ರೀಸೆಂಟ್ ಅಂದಾಗ ಅದು ಪ್ರೆಸೆಂಟಿಗೆ ಟಚ್ ಇಲ್ಲ, ಆ ಕೆಲಸ ಅಲ್ಲಿಗೆ ಕ್ಲೋಸ್ ಆಗಿರ್ತೈತಿ. ಈಗ ನೋಡಿ, ಐ ಆಟ್ 2 ಬನಾನಾ, ನಾನು 2 ಬಾಳೆಹಣ್ಣನ್ನ ತಿಂದೆ. ಅದ್ರ ಎಫೆಕ್ಟ್ ನಾವು ಪ್ರೆಸೆಂಟ್ ಮೇಲೆ ಇಲ್ಲ. ಈಗ ನಿಮ್ಮ ಶಿಕ್ಷಕರು ವರ್ಕ್ ಕೊಟ್ಟಿರ್ತಾರೆ, ಅದನ್ನ ಮಾಡಿರ್ತೀರಿ, ನೀವು ತೋರಿಸ್ಬೇಕಾಗಿತ್ತು. ಆ ಕೆಲಸ ಎಫೆಕ್ಟ್ ಫ್ಯೂಚರ್ ಇದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ಬೇಕು. ಅದು ಫಾಸ್ಟ್ ಅಲ್ಲೇ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಏನಾಗ್ಬೇಕ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳ್ಬೇಕು. ಒಂದ್ ತಿಳ್ಕೊರಿ, ಎರಡಕ್ಕೆ ವ್ಯತ್ಯಾಸ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೂ ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸ್ಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಟೈಮ್ ಹಾಕಕ್ ಬರಲ್ಲ. ನೋಡ್ರಿ, ನಾವಿಲ್ಲಿ ಟೈಮ್ ಅನ್ನ ಹೇಳಕ್ ಆಗಲ್ಲ, ನೆನಪಿಟ್ಟುಕೊಳ್ರಿ, ಟೈಮ್ ಅನ್ನ ಹೇಳಕ್ ಆಗಲ್ಲ. ಎಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಟೈಮ್ ಹೇಳಕ್ ಆಗಲ್ಲ. ಅದಕ್ಕೆ ನಾನು ನಿಮ್ಗೆ ಮತ್ತೆ ಡೆಪ್ತ್ ಹೇಳಿ ಕೊಡ್ತೀನಿ. ಓಕೆನಾ, ಜಸ್ಟ್ ನಿಮಗೆ ಮೀನಿಂಗ್ ಹೇಳಕತ್ತೀನಿ. ಇಲ್ಲಿ ಟೈಮ್ ಹೇಳ್ಬೋದು, ಎಸ್ಟರ್ಡೇ, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಈಗ ನಾವು ಇಲ್ಲಿ ಟೈಮ್ ಅನ್ನ ಹೇಳ್ಬೋದು. ಓಕೆನಾ, ವ್ಯತ್ಯಾಸ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ವಾಸ್ ಸ್ಪೀಕಿಂಗ್ ಇಂಗ್ಲಿಷ್. ಏನ್ರಿ, ಐ ವಾಸ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೆ. ಇಲ್ಲಿ ನೋಡ್ರಿ, ಮಾತನಾಡುತ್ತಿದ್ದೇನೆ. ಈಗ ಪ್ರೆಸೆಂಟ್ ಮಾತನಾಡುತ್ತಿದ್ರೆ ಮಾತನಾಡುತ್ತಿದ್ದೇನೆ ಅಂತ ಹೇಳ್ಬೇಕು. ಮಾತನಾಡುತ್ತಿದ್ದೆ ಈಗ ಹೇಳ್ತಿರ್ತಾರೆ ನೋಡ್ರಿ. ಈಗ ನಿನ್ನ ನಿಮ್ಮ ಮನೆಗೆ ಬಂದಾಗ ನೀ ಏನ್ ಮಾಡ್ತಾ ಇದ್ದಿ? ಓ ಅವಾಗ್ರಿ ಐ ವಾಸ್ ವಾಚಿಂಗ್ ಟಿವಿ, ಐ ವಾಸ್ ವಾಚಿಂಗ್ ಟಿವಿ. ಸರ್ ನೀವು ನಿನ್ನೆ ನಮ್ಮ ಮನೆಗೆ ಬಂದಾಗ ನಾನು ಟಿವಿ ನೋಡ್ತಾ ಇದ್ರಿ. ಈಗ ಏನ್ ಮಾಡಕತ್ತಿ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕು. ಒಂದ್ ಟೈಮಲ್ಲಿ ಏನ್ ಮಾಡ್ತಾ ಇದ್ದಿ? ನಾನು ನಿಮ್ಮ ಮನೆಗೆ ಬಂದಾಗ ಅವಾಗ ಹಿಂಗ್ ಮಾಡ್ತಾ ಇದ್ದೆ ಸರ್, ಹೌದಲ್ಲ? ಏನ್ಬೇಕ್ರಿ, ಹಿಂದ ಪಾಸ್ಟ್ ಟೈಮಲ್ಲಿ ನೀವೇನ್ ಮಾಡ್ತಿದ್ರಿ? ಪಾಸ್ಟ್ ಟೈಮಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಸರ್ ನಾವು ಟೆಂಪಲ್ಗೆ ಹೋಗ್ತಿದ್ದೇವ್ರಿ. ಏನ್ರಿ, ನಾವು ಟೆಂಪಲ್ ವಿ ವರ್ ಗೋಯಿಂಗ್ ಟು ಟೆಂಪಲ್. ಹೌದಾ, ವಿ ವರ್ ಗೋಯಿಂಗ್ ಟು ಟೆಂಪಲ್, ನಾವು ಟೆಂಪಲ್ಗೆ ಹೋಗ್ತಿದ್ದೇವ್ರಿ. ಪಾಸ್ಟ್ ಅಲ್ಲಿ ಒಂದ್ ಟೈಮ್, ಇವಾಗಿಲ್ಲ ಅಂದ್ರೆ ಇವಾಗಿಲ್ಲ ಅಂತ ಅರ್ಥ ಕೊಡ್ತೀವಿ. ಓಕೆನಾ, ಇದೊಂದು ಪಾಸ್ಟ್ ಟೈಮಲ್ಲಿ ನೀವು ಮಾಡುವಂತ ಆಕ್ಷನ್ಸ್ ಹೇಳ್ಬೇಕಾಗತ್ತೆ. ಏನಾಗುತ್ತೆ, ನಾನು ಇಂಗ್ಲಿಷ್ ಮಾತನಾಡುತ್ತಿದ್ದೆ ಬಟ್ ಇವಾಗ ಬರಲ್ಲ, ಮರ್ತಿರ್ಬೋದು ಅಂತ ಆಗುತ್ತೆ. ಅಂದ್ರೆ ಒಂದು ಟೈಮಲ್ಲಿ ಮಾಡ್ತಿದ್ದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ, ಯಾವ್ದ್ರಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾಡ್ ಸ್ಪೋಕನ್ ಇಂಗ್ಲಿಷ್. ಏನ್ರಿ, ಐ ಹ್ಯಾಡ್ ಸ್ಪೋಕನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡಿದ್ದೆ. ನಾನು ಇಂಗ್ಲಿಷ್ ಮಾತನಾಡಿದ್ದೆ, ನಾನು ಒಂದು ಕೆಲಸ ಮಾಡಿದ್ದೆ. ಹಿಂದೊಂದು ಟೈಮಲ್ಲಿ ನಾನು ಮಾಡಿದ್ದೆ ಸರ್. ಹೌದಾ, ಹಿಂದೊಂದು ಟೈಮ್ ನಾನು ಫಾಸ್ಟ್ ಅಲ್ಲಿ ಮಾಡಿದ್ದೆ. ಇನ್ನು ಯಾವ್ದೋ ಒಂದು ಕೆಲಸವನ್ನ ಮಾಡಿದ್ದನ್ನ ಹೇಳ್ಬೇಕು ಸರ್. ಹಾಗಾದ್ರೆ ಇದನ್ನು ಮಾತನಾಡಿದ್ದೆ ಸರ್. ಎರಡು ಕಂಪ್ಲೀಟ್ ಆಕ್ಷನ್ ಅದಾವಲ್ಲ ಸರ್, ಎರಡು ಏನೈತೆ ಸರ್? ಎರಡು ಕಂಪ್ಲೀಟ್ ಆಕ್ಷನ್ ಅದಾವಲ್ಲ ಸರ್. ನಾವು ಹೇಗೆ ಹೇಳಬೇಕು? ಇದು ಕೂಡ ತುಂಬಾ ಡಿಫಿಕಲ್ಟ್ ಇದೆ. ಯಾಕಂತಂದ್ರೆ ಎರಡು ಕೆಲಸ ಎಟ್ ಅ ಟೈಮ್ ಆಗುತ್ತಾವ. ಈಗ ನೋಡ್ರಿ, ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಿ. ನೀವು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆನೆ ಟ್ರೈನ್ ಹೊರಟು ಹೋಗಿರ್ತೈತಿ. ಏನ್ರಿ, ಈಗ ಹೇಳ್ತೀರಿ ಬಂದು, ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆನೆ ಟ್ರೈನ್ ಹೊರಟು ಹೋಗಿತ್ತು. ಅಂದ್ರೆ ಒಂದು ಕೆಲಸ, ನೀವು ಕೆಲಸ ಆಗೋಕ್ಕಿಂತ ಮುಂಚೆನೆ ಒಂದು ಕೆಲಸ ಆಗೈತಿ, ಹೌದಲ್ವಾ? ಯಾವ್ದಾಗಿದ್ದು? ಟ್ರೈನ್. ನೋಡಿ, ಟ್ರೈನ್ ಮೊದಲು ಹೋಗಿದ್ದು, ಆನಂತರ ನೀವು ಸ್ಟೇಷನ್ಗೆ ಹೋಗಿದ್ದು, ಹೌದಲ್ಲ?
when I went to station, the train had already left. The train had already left. ಹೌದಲ್ವಾ? ಹಾಗಾದ್ರೆ ಮೊದಲ ಯಾವ ಕೆಲಸ ನಡೆದೈತಿ ಅದನ್ನ ಫಸ್ಟ್ ಹೇಳ್ಬೇಕು, ಆನಂತರ ಎರಡನೇ ಕೆಲಸವನ್ನ ಹೇಳ್ಬೇಕು. ಹೇಗೆ ಹೇಳ್ಬೇಕು? ಹಾಗ ನೋಡ್ರಿ, ದ ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ವೆನ್ ಐ ವೆಂಟ್ ಟು ಸ್ಟೇಷನ್. ವೆನ್ ಐ ವೆಂಟ್ ಟು ಸ್ಟೇಷನ್, ನಾನು ಸ್ಟೇಷನ್ಗೆ ಯಾವಾಗ ಹೋಗಿದ್ದೆ ಅವಾಗ ಟ್ರೈನ್ ಹೊರಟು ಹೋಗಿತ್ತು. ಅಂದ್ರೆ ಮೊದಲ ಆದಂತ ಕೆಲಸವನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು, ಆನಂತರ ಇರುವಂತ ಆಕ್ಷನ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ರ ಅದು ಗೊತ್ತಾಗ್ತಾ ಬರ್ತದೆ. ಹಾಗಾದ್ರೆ ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ವ್ಯತ್ಯಾಸ ಕೂಡ ನಿಮಗೆ ಸ್ವಲ್ಪ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮುಂದಿನ ಕ್ಲಾಸ್ ಗಳಲ್ಲಿ ಎರಡಕ್ಕ ಕಂಪೇರ್ ಮಾಡಿ ನಾನು ಹೇಳ್ತಾ ಬರ್ತೀನಿ. ಓಕೆನಾ? ಸರಿ, ನೆಕ್ಸ್ಟ್ ಹೋಗೋಣ. ಐ ಹ್ಯಾಡ್ ಬಿನ್ ಸ್ಪೀಕಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಮಾತನಾಡುತ್ತಾ ಇದ್ದೇನೆ. ಹೌದಾ? ಅಂದ್ರೆ ಬೆಳಗ್ಗೆಯಿಂದ ಮಾತಾಡಕತ್ತೀನಿ, ಇನ್ನ ಮಾತಾಡಕತ್ತೀನಿ ಅವಾಗ ಹೇಳ್ಬೇಕು. ಇದು ಮಾತನಾಡುತ್ತಾ ಇದ್ದೆ ಅಂದ್ರೆ ಒಂದು ಫಾಸ್ಟ್ ಅಲ್ಲಿ ನಾನು 2022ರಲ್ಲಿ ಈ ಕೆಲಸವನ್ನು ನಾನು ಮಾಡುತ್ತಾ ಇದ್ದೆ ಅಂದ್ರೆ ಒಂದ್ ಟೈಮ್ ಅಲ್ಲಿ ಆ ಪ್ರೊಸೀಜರ್ ಲಾಂಗ್ ನಡೆದಿರ್ತೈತಿ. ಒಂದು 4 ಮಂತ್, 10 ಮಂತ್, 1 ವರ್ಷ, 2 ವರ್ಷ ಆ ಕೆಲಸವನ್ನು ಮಾಡಿರ್ತೀರಿ ನೀವು ಸುದೀರ್ಘವಾಗಿ. ಹೌದಿಲ್ಲ? ಅಂದ್ರೆ ಯಾವ್ದೋ ಒಂದು ಪಾಸ್ಟ್ ಟೈಮ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಅದು ಬಹು ದಿನಗಳವರೆಗೆ ನಡೆದಿತ್ತು ಅಂತಂದ್ರೆ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕು. ನಾನು ಹೀಗೆ ಮಾಡುತ್ತಾ ಇದ್ದೇನೆ ಅಲ್ಲ, ಇದ್ದೇನೆ ಅಂದ್ರೆ ಏನಾಗುತ್ತೆ ನೋಡ್ರಿ, ಇದ್ದೇನೆ ಅಂದ್ರೆ ಪ್ರೆಸೆಂಟ್ ಆಗುತ್ತೆ. ಮಾಡುತ್ತಾ ಇದ್ದೆ ಅಂದ್ರ ಪಾಸ್ಟ್ ಒಂದು ಕೆಲಸ ನಾನು ಮಾಡ್ತಾ ಇದ್ದೆ ಅಂತ ಆಗುತ್ತೆ. ಸ್ವಲ್ಪ ವಿಡಿಯೋ ಮತ್ತೆ ರಿಪೀಟ್ ನೋಡ್ರಿ, ಗೊತ್ತಾಗುತ್ತೆ ಡೆಫಿನೆಟ್ಲಿ. ಓಕೆನಾ? ಇದೇನ್ರಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ? ಒಂದ್ ಟೈಮ್ ಅಲ್ಲಿ ಕೆಲಸ ನಾನು ಮಾಡುತ್ತಾ ಇದ್ದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಹೋಗೋಣ. ಫ್ಯೂಚರ್ ಟೆನ್ಸ್ ಅಲ್ಲಿ ಸಿಂಪಲ್ ಫ್ಯೂಚರ್. ಐ ವಿಲ್ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಮಾತನಾಡುವೆ. ನಮ್ಮ ಎಬಿಲಿಟಿನ ಹೇಳ್ಬೋದು, ನಮ್ಮ ಸಾಮರ್ಥ್ಯನ ಹೇಳ್ಬೋದು. ಇಲ್ಲ ಕ್ಯಾನ ಇನ್ನ ಸಾಕಷ್ಟಿದೆ ಇಂಗ್ಲಿಷ್ ಕಲಿಯೋದು, ಇನ್ನ ಮಾಡಲ್ ವರ್ಬ್ಸ್ ಐತಿ, ನಾವು ಅವು ಕಲಿಬೇಕಾಗ್ಯದ, ಎಲ್ಲರೂ ಹೇಳ್ಕೊಡ್ತೀನಿ. ಓಕೆನಾ? ಇಲ್ಲಿ ನೋಡ್ರಿ, ನಾನು ಇಂಗ್ಲಿಷ್ ಮಾತನಾಡುವೆ. ಹೌದಲ್ಲ? ಮುಂದೆ ಫ್ಯೂಚರ್ ಮಾತಾಡ್ತೀನಿ ನಾನು. ಅಂದ್ರೆ ಮುಂದೆ ಫ್ಯೂಚರ್ ಆಗುವಂತ ಕೆಲಸವನ್ನ ನನಗೆ ಮುಂದೆ ಇಂಗ್ಲಿಷ್ ನಾನು ಮಾತಾಡ್ತೀನಿ. ಹೌದಲ್ಲ? ನನಗೆ ಬರುತ್ತೆ, ನಾನು ಕಲಿತೀನಿ. ಹೌದಲ್ಲ? ಅದಕ್ಕೆ ನಾನು ಇಂಗ್ಲಿಷ್ ಮಾತನಾಡುವೆ, ನಾನು ಮಾತನಾಡುವೆ. ಮುಂದೆ ಅದನ್ನ ಕಲಿತೀನಿ, ಮಾತನಾಡುವೆ ಒಂದು ಫ್ಯೂಚರ್ ಟೈಮ್ ಅಲ್ಲಿ. ಅಥವಾ ನೋಡಿ, ಐ ವಿಲ್ ಸ್ಪೀಕ್ ಇಂಗ್ಲಿಷ್ ನೆಕ್ಸ್ಟ್ ಇಯರ್. ಹೌದಾ? ಅಥವಾ ಟುಮಾರೋ, ನಾನು ನಾಳೆ ಇಂಗ್ಲಿಷ್ ಮಾತನಾಡುವೆ. ನಾನು ನಾಳೆ ಬರುವೆ, ಐ ವಿಲ್ ಕಮ್ ಟುಮಾರೋ. ಹೌದಲ್ಲ? ಹೀಗೆ ಮುಂದೆ ಪಾಸಿಬಿಲಿಟಿ ಏನ್ ಹೇಳ್ತೇವಲ್ಲ ಅವನಲ್ಲಿ ಸಿಂಪಲ್ ಫ್ಯೂಚರ್ ಹೇಳ್ತೇವೆ. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಐ ವಿಲ್ ಬಿ ಸ್ಪೀಕಿಂಗ್ ಇಂಗ್ಲಿಷ್. ನಾನು ಇಲ್ಲಿ ಶಾರ್ಟ್ ಆಗಿ ಬರ್ತೀನಿ ನಿಮಗ. ನಾನು ಇಂಗ್ಲಿಷ್ ನೋಡಿ, ನಾನು ಇಂಗ್ಲಿಷ್ ಮಾತನಾಡುತ್ತಿರುವೆ. ಹೌದಾ? ನಾನು ಇಂಗ್ಲಿಷ್ ಮಾತನಾಡುತ್ತಿರುವೆ ಅಂದ್ರೆ ಫ್ಯೂಚರ್ಲಿ ಒಂದ್ ಕೆಲಸ ನಾನು ಮಾಡ್ತಿರ್ತೀನಿ, ನಾಳೆ ಇದನ್ನು ಮಾಡ್ತಿರ್ತೀನಿ. ನಿಮ್ಗೆ ಹೇಳಿದ್ದೆ, ನಾನು ನಿನ್ನೆ ನಿಮ್ಮ ಮನೆಗೆ ಬಂದಾಗ ನೀ ಏನ್ ಮಾಡ್ತಾ ಇದ್ದಿ? ಹೌದಾ? ಐ ವಾಸ್ ವಾಚಿಂಗ್ ಟಿವಿ. ನಾನು ಟಿವಿ ನೋಡ್ತಾ ಇದ್ದೆ. ನೀ ಮುಂದೆ ನಾಳೆ ಏನ್ ಮಾಡ್ತಿರ್ತಿ ಟೈಮಿಗೆ? ನೀ ನಾಳೆ 2 ಗಂಟೆಗೆ ಏನ್ ಮಾಡ್ತಿರ್ತಿ? ಓ ನಾನ್ ರೀ ಸರ್, ಐ ವಿಲ್ ಬಿ ವಾಚಿಂಗ್ ಟಿವಿ. ನಾನು ನಾಳೆ 2 ಗಂಟೆಗೆ ಟಿವಿ ನೋಡ್ತಿರ್ತೀನಿ. ಏನ್ ಮಾಡ್ತಿರ್ತೀನ್ರಿ? ಟಿವಿ ನೋಡ್ತಿರ್ತೀನ್ರಿ. ಅಂದ್ರೆ ಮುಂದೆ ನೀ ಫ್ಯೂಚರ್ಲಿ ಈ ಸಮಯಕ್ಕೆ ನಾಳೆ ನೀ ಏನ್ ಮಾಡ್ತಿರ್ತಿ ಅಂತ ಹೇಳ್ಬೇಕಂದ್ರ ಏನ್ ಮಾಡ್ತೇನೋ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಬರ್ತೇವೆ. ನೆಕ್ಸ್ಟ್ ಹೋಗೋಣ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಐ ವಿಲ್ ಹ್ಯಾವ್ ಸ್ಪೋಕನ್ ಇಂಗ್ಲಿಷ್. ಐ ವಿಲ್ ಹ್ಯಾವ್ ಸ್ಪೋಕನ್ ಇಂಗ್ಲಿಷ್. ಅದಲ್ಲ ಏನಾಗತ್ತೆ ನೋಡ್ರಿ, ನಾನು ಇಂಗ್ಲಿಷ್ ಮಾತನಾಡಿರುವೆ. ಫ್ಯೂಚರ್ಲಿ ಈ ಕೆಲಸನ ಮಾಡಿರ್ತೀನಿ. ಹೌದಾ? ನಾನು ಡಿಗ್ರಿ 2025 ಮುಗಿದಿರ್ತೈತಿ. ಹೌದಾ? ನಾನು 2026 ಮದುವೆ ಆಗಿರ್ತೀನಿ. ನಾವು 2027 ಮನೆಗೆ ಕಟ್ಟಿರ್ತೀವಿ. ಅಂದ್ರೆ ಫ್ಯೂಚರ್ಲಿ ಒಂದು ಕೆಲಸ ನಾವು ಹೀಗೆ ಮಾಡಿ ಮುಗಿಸಿರ್ತೀವಿ. ಹೌದಲ್ಲ? ಒಂದ್ ಟೈಮಲ್ಲಿ ಕೆಲಸ ಆಗಿರ್ತೈತಿ ಅಂತ ಹೇಳ್ಬೇಕಂದ್ರೆ ಏನಾಗ್ಬೇಕ್ರಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ವಿಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಮಾತನಾಡುತ್ತಾ ಇರುವೆ. ಫ್ಯೂಚರ್ ಅಲ್ಲಿ ಒಂದು ಕೆಲಸ ನಾನು ಈಗ ಮಾಡ್ತಾ ಇರ್ತೀನಿ. 2022 ನಾನು ಡಿಗ್ರಿ ಕಲಿತಾ ಇರ್ತೀನಿ. ಹೌದಾ?
ಐ ವಿಲ್ ಹ್ಯಾವ್ ಬಿನ್ ಸ್ಟಡಿಂಗ್ ಮೈ ಡಿಗ್ರಿ ಇನ್ 2025 ಅಂತ ಹೇಳ್ಬೋದು. ನಾನು ಒಂದು ಕೆಲಸವನ್ನು ಈಗ ಮಾಡ್ತಾ ಇರ್ತೀನಿ ಲಾಂಗ್ ಟೈಮ್. ಓಕೆನಾ, ಅಂದ್ರೆ ಕೆಲಸ ಬೋಧನೆಗಳು ನಡೀತಾ ಇರ್ತೈತಿ, ಈಗ ನಾವು ಮಾಡ್ತಾ ಇರ್ತೇವಿ, ಹೌದಲ್ಲ. ಇದನ್ನ ಮಾಡುತ್ತಿರ್ತೀನಿ, ನಾಳೆ ಟೈಮ್ಗೆಲ್ಲ ಕೆಲಸ ಮಾಡ್ತಿರ್ತೀನಿ, ಹೌದಲ್ಲ. ಈ ಕೆಲಸ ನಾವು ಮುಂದೆ ಈ ಟೈಮಲ್ಲಿ ಮಾಡಿರ್ತೇವೆ, ಮಾಡಿ ಮುಗಿಸಿರ್ತೇವೆ. ಈ ಕೆಲಸ ನಾವು ಟೈಮಲ್ಲಿ ಮಾಡುತ್ತಾ ಇರ್ತೇವೆ, ಮುಂದೆ ಫ್ಯೂಚರ್ಲಿ ಲಾಂಗ್ ಟೈಮಲ್ಲಿ ಪ್ರೊಸೀಜರ್ ನಡೀತಿರ್ತೈತಿ, ಹೌದಲ್ಲ. ಅವಾಗ ಏನಪ್ಪಾ ಅಂದ್ರೆ ಈ ಫ್ಯೂಚರ್ ಟೆನ್ಸ್ ಅನ್ನು ಹೇಳ್ತಾ ಬರ್ತೇವೆ. ಓಕೆನಾ, ಇಲ್ಲಿ ಸ್ವಲ್ಪ ನಿಮ್ಗ ಈ ಪರ್ಫೆಕ್ಟ್ ಟೆನ್ಸ್ಗಳು ಇಲ್ಲಿ ಟೈಮ್ ಹಾಕಲ್ಲ. ಇವೆರಡಕ್ಕ ನೋಡ್ರಿ, ಮೊದಲು ಕೆಲಸ ಮುಗಿದನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಳಬೇಕು, ಆನಂತರ ಸಿಂಪಲ್ ಪಾಸ್ಟ್ಲಿ ಎರಡನೇ ಕಂಪ್ಲೀಟ್ ಆಕ್ಷನ್ ಹೇಳಬೇಕು. ಇದನ್ನು ಕಂಪ್ಲೀಟ್ ಆಕ್ಷನ್, ಬಟ್ ಅದು ಪ್ರೆಸೆಂಟ್ ಗೆ ಟಚ್ ಇರ್ತೈತಿ. ಇಲ್ಲಿ ನಾವು ಟೈಮ್ ಅನ್ನ ಹೇಳಕ್ ಆಗಲ್ಲ. ಓಕೆನಾ, ಹಾಗಾಗಿ ಸಾಕಷ್ಟು ಡಿಫರೆನ್ಸ್ ಇದೆ. ನಾನು ಬರೀ ಜಸ್ಟ್ ನಿಮಗೆ ಎಲ್ಲಾ ಪಾಸಿಟಿವ್ ಸೆಂಟೆನ್ಸ್ ಹೇಳಿನಿ. ಅದು ಏನ್ರಿ, ಜಸ್ಟ್ ಆಯ್ ತಗೊಂಡು ಮಾತಾಡಿನಿ ನಾನು, ಜಸ್ಟ್ ಓನ್ಲಿ ಆಯ್ ತಗೊಂಡು ಮಾತಾಡಿನಿ. ಇನ್ನು ಸಾಕಷ್ಟಿದೆ. ಏನಾಗಬೇಕು ನೋಡ್ರಿ, ವಿ ಸ್ಪೀಕ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಮಾತನಾಡುತ್ತೇವೆ, ಹೌದಿಲ್ಲ. ಯು ಸ್ಪೀಕ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಮಾತನಾಡುತ್ತೀರಿ, ಹೌದಿಲ್ಲ. ಅಥವಾ ನೀನು ಇಂಗ್ಲಿಷ್ ಮಾತನಾಡುತ್ತಿ. ನೆಕ್ಸ್ಟ್ ನೋಡ್ರಿ, ಹಿ ಸ್ಪೀಕ್ಸ್ ಆಗ್ಬೇಕು. ನೆನಪಿರ್ಲಿ, ಅದಕ್ಕೆ ಹೇಳ್ತೀನಿ, ನೀವು ಎಲ್ಲವನ್ನು ತಗೊಂಡು ಮಾತಾಡ್ರೆ ಗೊತ್ತಾಗುತ್ತೆ. ಹಿ, ಸಿ, ಇಟ್ ಬಂದ್ರೆ ಏನಾಗುತ್ತೆ ರೀ, ಸ್ಪೀಕ್ಸ್ ಆಗುತ್ತೆ. ವ್ಯತ್ಯಾಸವನ್ನ ಕಲಿಬೇಕು ಅಂದ್ರೆ ನಾವು ಹೀಗೆ ಎಫರ್ಟ್ ಹಾಕ್ಲೇಬೇಕು. ಇಂಗ್ಲಿಷ್ ಸುಮ್ಮನೆ ಬರಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರುವುದಿಲ್ಲ. ಈಗ ನೋಡ್ರಿ, ಐ ಬಂದಾಗ ಸ್ಪೀಕ್ ಆಯ್ತು, ಈ ಸೀಟ್ ಬಂದಾಗ ಸ್ಪೀಕ್ಸ್ ಆಗುತ್ತೆ. ಇದೆಲ್ಲವನ್ನು ನಿಮ್ಗೆ ಹೇಳಿಕೊಟ್ಟಿನಿ ನಾನು ಟೆನ್ಸ್ಗಳಲ್ಲಿ, ಹೌದಲ್ಲ. ಅವು ಟೆನ್ಸ್ ಯಾರು ಚೆನ್ನಾಗಿ ಕಲ್ತಿರ್ತೇವೆ ಆಟೋಮೆಟಿಕ್ಲಿ ಬರುತ್ತೆ. ಹಾಗಾದ್ರೆ ಹಿ ಸ್ಪೀಕ್ಸ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಮಾತನಾಡುತ್ತಾನೆ. ಸಿ ಸ್ಪೀಕ್ಸ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಮಾತನಾಡುತ್ತಾಳೆ. ಇಟ್ ಸ್ಪೀಕ್ಸ್ ಇಂಗ್ಲಿಷ್, ಅದು ಇಂಗ್ಲಿಷ್ ಮಾತನಾಡುತ್ತದೆ. ದೇ ಸ್ಪೀಕ್ಸ್ ಅಲ್ಲ, ಸ್ಪೀಕ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಮಾತನಾಡುತ್ತಾರೆ, ಹೌದಾ. ಹೀಗೆ ನೀವೇನ್ ಮಾಡ್ರಿ, ಐ ಪ್ಲೇಸ್ ಅಲ್ಲಿ ಇವೆಲ್ಲವನ್ನ ವಿ, ಯು, ಹಿ, ಸಿ, ಇಟ್, ದೇ ತಗೊಂಡು ಈ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿ ಮಾತಾಡ್ತಾ ಬನ್ರಿ. ನಿಮಗ್ ನೀವೇ ಹೇಳ್ಬೇಕು. ಇಂಗ್ಲಿಷ್ ನ ಹಾಡು ಹಾಡ್ಬೇಕು. ನೀವು ಹೆಂಗ್ ಹಾಡ್ಬೇಕು, ನೋಡ್ರಿ, ನಾನು ಹಾಡು ತೋರಿಸಿ ನಿಮಗೊಂದು. ನೋಡ್ರಿ, ಐ ಆಮ್ ಸಿಂಗಿಂಗ್ ಅ ಸಾಂಗ್, ಹೌದಾ. ವಿ ಆರ್ ಸಿಂಗಿಂಗ್ ಎ ಸಾಂಗ್, ಯು ಆರ್ ಸಿಂಗಿಂಗ್ ಎ ಸಾಂಗ್, ಹಿ ಈಸ್ ಸಿಂಗಿಂಗ್ ಎ ಸಾಂಗ್, ಸಿ ಈಸ್ ಸಿಂಗಿಂಗ್ ಎ ಸಾಂಗ್, ಇಟ್ ಈಸ್ ಸಿಂಗಿಂಗ್ ಎ ಸಾಂಗ್, ದೇ ಆರ್ ಸಿಂಗಿಂಗ್ ಎ ಸಾಂಗ್. ಹೀಗೆ ನೀವು ಹೇಳ್ತಾ ಹೋಗ್ಬೇಕು, ಹೌದಾ. ಹೀಗೆ ನಾವು ಬಾಯಿಲಿ ಮಾತಾಡ್ರೆ ಬರ್ತಾರೆ, ಹೌದಾ. ನಾನು ಹಾಡ ಹಾಡುತ್ತಿದ್ದೇನೆ, ಹೌದಾ. ನೀವು ಹಾಡ ಹಾಡುತ್ತಿದ್ದೀರಿ, ಅವನು ಹಾಡ ಹಾಡುತ್ತಿದ್ದಾನೆ, ಅವಳು ಹಾಡ ಹಾಡುತ್ತಿದ್ದಾಳೆ, ಅವರು ಹಾಡ ಹಾಡುತ್ತಿದ್ದಾರೆ, ಅವಳು ಹಾಡ ಹಾಡುತ್ತಿದ್ದಾಳೆ, ಅದು ಹಾಡ ಹಾಡುತ್ತಿದೆ, ಹೌದಲ್ವಾ. ಹೀಗೆ ಪ್ರತಿಯೊಂದು ನಾವು ಇಲ್ಲಿ ಬರುವಂತದ್ದನ್ನ ಈ ಸ್ಪೀಕ್ ಬದಲಾಗಿ ಬೇರೆ ಹಾಕೊಡ್ರಿ. ಈ ಏನ ಇದಲ್ಲ ಪ್ರನೌನ್ಗಳು, ಇವನ್ನ ಚೇಂಜ್ ಮಾಡ್ಕೊಡ್ರಿ. ಒಂದೇ ಅಲ್ಲ, ಇವೆಲ್ಲವನ್ನ ಚೇಂಜ್ ಮಾಡ್ಕೊಂಡು ಇಲ್ಲಿ ಬರುವಂತ ಮೇನ್ ವರ್ಬ್ ಕೂಡ ಚೇಂಜ್ ಆಗ್ಬೇಕು, ಹೌದಾ. ಈ ಸ್ಪೀಕ್ ಕೂಡ ಏನ್ ಮಾಡ್ರಿ, ಇದನ್ನು ಚೇಂಜ್ ಮಾಡ್ರಿ, ಇದನ್ನು ಚೇಂಜ್ ಮಾಡ್ರಿ. ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಕನ್ನಡ ಮೀನಿಂಗ್ ಅಲ್ಲೇ ಐತಿ, ಏನ್ ತಗೊಂಡ್ರು ಆಗುತ್ತೆ. 10 ಸೆಂಟೆನ್ಸ್ ಹೇಳ್ಬೋದು. ಹೇಗೆ ನೋಡಿ ಸರ್, ಈಗ ಐ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತೇನೆ, ಹೌದಾ. ಐ ರೀಡ್ ನ್ಯೂಸ್ ಪೇಪರ್, ನಾನು ನ್ಯೂಸ್ ಪೇಪರ್ ನ ಓದುತ್ತೇನೆ, ಹೌದಾ. ಐ ಈಟ್ ಬನಾನಾ, ನಾನು ಬಾಳೆಹಣ್ಣನ್ನ ತಿನ್ನುತ್ತೇನೆ, ಹೌದಾ. ಐ ಲರ್ನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತೇನೆ. ನೀವೆಷ್ಟು ಸೆಂಟೆನ್ಸ್ ಬೇಕಾದ್ರೂ ಮಾಡ್ಬೋದು. ಹಾಗೆ ಹೇಳ್ತೀನಿ, ಒಂದೇ ಸೆಂಟೆನ್ಸ್ ಅಲ್ಲಿ ನಾವು ಕಲಿಬೇಕನ್ನೋ ಮನಸ್ಥಿತಿ ಇದ್ರೆ ಸಾಕಷ್ಟು ಕಲಿಬಹುದು. ಇಲ್ಲಿ ಪ್ರನೌನ್ಗಳು ಚೇಂಜ್ ಮಾಡಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ಮೇನ್ ವರ್ಬ್ ಕೂಡ ನಾವು ಚೇಂಜ್ ಮಾಡ್ಕೊಂಡು ಸಾಕಷ್ಟು ಸೆಂಟೆನ್ಸ್ ಅನ್ನು ಕಲಿತಾ ಹೋಗ್ಬೋದು. ಏನಿಲ್ರಿ, ವಿ ಆರ್ ಓನ್ಲಿ ಸ್ಕ್ಯಾಫೋಲ್ಡ್, ನಿಮ್ಗೆ ಜಸ್ಟ್ ನಾವು ಸಪೋರ್ಟ್ ಮಾಡ್ತೀವಿ. ಕಲಿಬೇಕು ಅನ್ನೋ ಇಚ್ಛಾಸಕ್ತಿ ಇದ್ರೆ ಈಗ ಏನಿಲ್ಲ, ಮೇನ್ ವರ್ಬ್ ಚೇಂಜ್ ಆಗ್ಬೇಕು. ಇಲ್ಲಿ ರವಿ ಬರ್ಬೋದು, ಮತ್ತೊಂದು ತಗೊಳ್ರಿ, ಆಯಿಂದ ದೇವರೇ ತಗೊಳ್ರಿ, ರವಿ ತಗೊಳ್ರಿ, ಅನಿಲ್ ತಗೊಳ್ರಿ, ಸುನಿತಾ ತಗೊಳ್ರಿ. ಈಗ ಬೇರೆ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಜಸ್ಟ್ ಬರೀ ಪಾಸಿಟಿವ್ ಐತ್ರಿ, ವಿಡಿಯೋ ಲೆಂತಿ ಆಗ್ತೈತಿ, ಹೌದಲ್ವಾ. ಅದಕ್ಕೆ ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರ ನೆಗೆಟಿವ್ ಮೀನಿಂಗ್, ಕ್ವಶನ್ ಹೆಂಗ್ ಮಾಡ್ಬೇಕು, ಇಂಟ್ರಾಗೇಟಿವ್, ಹೌದಾ. ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಗಿ ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ನೆಗೆಟಿವ್ ಅನ್ನ ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.